ಕಲಬುರಗಿ ನಗರದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ನಿಧನಕ್ಕೆ ಬಿಜೆಪಿ ನಾಯಕರು ನಗರದ ಜಿಲ್ಲಾಧಿಕಾರಿಯ ಕಚೇರಿ ಸ್ಥಳದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಸಂತಾಪ ಸೂಚಿಸಿ ಮೌನಾಚರಣೆ ಮಾಡಿದ್ದಾರೆ. ಬಿಸಿ ನಾಗೇಶ್ ಅವರ ನಿಧನಕ್ಕೆ ಬಿಜೆಪಿ ಮುಖಂಡರು ಮೌನಾಚರಣೆಯ ಮಾಡುವ ಮುಖಾಂತರವಾಗಿ ನಮನ ಸಲ್ಲಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಮಾತನಾಡಿ, ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಜೊತೆ ಒಳ್ಳೆಯ ಒಡನಾಟ ಇತ್ತು ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಶಾಂತಿ ಶಾಂತಿ ಶಾಂತಿ. ಶಿಕ್ಷಕರು ಇಂದಿನ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿ ಹಲವಾರು ಬಾರಿ ಚಿತ್ತೂರು ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿ ಅವರ ವಿದ್ಯಾರ್ಥಿ ಜೀವನದಲ್ಲಿ ಸ್ವಯಂ ಸೇವಕರಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ವಿವಿಧ ಜವಾಬ್ದಾರಿಗಳನ್ನು ತಗೊಂಡು ಪೂರ್ಣಾವಧಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸಿ ತಿಪಟೂರಿನ ಜನರ ಮನಸ್ಸನ್ನು ಗೆದ್ದು ಹಲವಾರು ಬಾರಿ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗಿ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕರ್ನಾಟಕದಲ್ಲಿ ಮೊದಲನೇ ಬಾರಿ ಯಶಸ್ವಿಯಾಗಿ ಅದನ್ನು ಪ್ರಯೋಗ ಮಾಡಿರ್ತಕ್ಕಂಥ ಕೀರ್ತಿ ಬಿಸಿ ನಾಗೇಶ್ ಅವರಿಗೆ ಸಲ್ಲುತ್ತದೆ. ಅವರಿವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಅಕಾಲಿಕ ನಿಧನದಿಂದ ಭಾರತೀಯ ಜನತಾ ಪಾರ್ಟಿ ಬಡವಾಗಿದೆ. ತಿಪಟೂರಿನ ಜನ ಅವರನ್ನು ಕಳ್ಕೊಂಡು ದುಃಖದಲ್ಲಿದ್ದಾರೆ. ಬಿಸಿ ನಾಗೇಶ್ ಅವರ ಕುಟುಂಬ ಕೂಡ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಅವ್ರ ಜೊತೆಗೆ ಬೆರೆತು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದಂಥ ಆ ಕುಟುಂಬ ಇವತ್ತು ದುಃಖತಪ್ತ ಆಗಿದೆ. ಆ ಬಿಸಿ ನಾಗೇಶ್ ಅವರ ಕುಟುಂಬಕ್ಕೆ ಭಗವಂತ ಶಾಂತಿ ನೆಮ್ಮದಿಯನ್ನು ಕೊಡಲಿ. ಬಿಸಿ ನಾಗೇಶ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ಕುಟುಂಬದ ಎಲ್ಲರಿಗೂ ಕೂಡ ಸಲ್ಲಬೇಕು ಅನ್ನುವಂಥದ್ದು. ಮತ್ತು ನಿಜವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಭಾಳಷ್ಟು ಮಾರ್ಗದರ್ಶಕರಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ನನಗೂ ಕೂಡ ಹತ್ತಿರದಿಂದ ಅವ್ರ ಜೊತೆಗೆ 5 ವರ್ಷ ಶಾಸಕನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ದೊರಕಿತ್ತು. ಅವರು ಭಾಳ ಮೃದು ಸ್ವಭಾವ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಜನಸಾಮಾನ್ಯರೊಂದಿಗೆ ಬೆರೀತಕ್ಕಂಥ ಅವರ ಧೋರಣೆ ಜನರ ಅಪಾರ ಪ್ರೀತಿ ಪಾತ್ರರಾಗಿದ್ದು ನಮಗೂ ಕೂಡ ಅವರನ್ನು ನೋಡಿದಾಗ ಭಾಳ ಸಂತೋಷ ಆಗ್ತಾಯಿತ್ತು. ಅವರು ವಿಧಾನಸೌಧದಲ್ಲಿರಲಿ, ಅವರ ಸಚಿವರ ಕೊಠಡಿಯಲ್ಲಿರಲಿ, ಯಾರೇ ಜನ ಬಂದರೆ ಶಾಂತ ಸ್ವಭಾವದಿಂದ ಮಾತನಾಡಿಸಿ ಅವರ ಅಹವಾಲುಗಳೇನು, ಕಷ್ಟ ಸುಖಗಳೇನು ಅನ್ನುವಂಥದ್ದನ್ನು ಶಾಂತ ಸ್ವಭಾವದಿಂದ ಕೇಳಿ ಅದನ್ನು ಪರಿಹಾರ ಮಾಡಿಕೊಡ್ತಕ್ಕಂಥ ಸ್ವಭಾವ ಬಿಸಿ ನಾಗೇಶ್ ಅವ್ರದ್ದು ಆಗಿತ್ತು. ಅಂಥವರು ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ತಿಪಟೂರಿಗೆ ಅಷ್ಟೇ ನೋವು ತಂದಿಲ್ಲ, ಇಡೀ ಸಮಾಜಕ್ಕೆ ನೋವು ತಂದಿದೆ. ಇಡೀ ರಾಜ್ಯದ ಬಿಸಿ ಪಾಟೀಲ್ರ, ಬಿಸಿ ನಾಗೇಶ್ ಅವರ ಏನು ಅನುಯಾಯಿಗಳಿದ್ದಾರೆ ಇಡೀ ರಾಜ್ಯದಲ್ಲಿದ್ದಾರೆ. ಯಾಕೆಂದರೆ ಅವರ ಸರಳ, ಯಾಕಂದರೆ ಒಬ್ಬ ಸಚಿವರಾಗಿ ಹೇಗಿರಬೇಕು, ನಾವು ಸಮಾಜ ಜೀವನದಲ್ಲಿದ್ದಾಗ ಯಾವ ರೀತಿಯಿಂದ ಕೆಲಸ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಅಂದರೆ ಅವರನ್ನು ನೋಡಿ ನಾವು ಕಲಿಬೇಕಾಗ್ತಿತ್ತು. ಅಂಥ ವ್ಯಕ್ತಿತ್ವವನ್ನು ಮಾನ್ಯ ಬಿಸಿ ನಾಗೇಶ್ ಅವರು ಹೊಂದಿದರು. ಅವರು ಪ್ರಾರಂಭದಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ಸ್ವಯಂ ಸೇವಕರಾಗಿ
ಶಾಖೆಗೆ ಹೋಗ್ತಾ ಹೋಗ್ತಾ ಬೆಳೀತಾ ಕಾಲೇಜ್ ಜೀವನದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಜೊತೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿದ್ಯಾರ್ಥಿ ಪರಿಷತ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಈ ದೇಶ ಸೇವೆಗೆ ಮುಡುಪಾಗಿ ಭಾರತವನ್ನು ಪ್ರೀತಿಸಬೇಕು, ದೇಶವನ್ನು ಪ್ರೀತಿಸಬೇಕು, ನಾವು ಏನಾದರೂ ಮಾಡಬೇಕು ಅಂದರೆ ದೇಶಕ್ಕೋಸ್ಕರ ಮಾಡಬೇಕು ಅನ್ನುವಂಥ ಅಗಾಧವಾದ ತುಮಲದೊಂದಿಗೆ ಅವರು ರಾಜಕೀಯಕ್ಕೆ ಬಂದಂಥವ್ರು. ರಾಜಕೀಯಕ್ಕೆ ಬಂದ ಮೇಲೆ ಶುದ್ಧ ಹಸ್ತರಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಭಾಳ ವಿಶೇಷವಾದಂಥ ಒಂದು ಶಿಕ್ಷಣ ಖಾತೆಯನ್ನು ನಿರ್ವಹಿಸಿ ಇಡೀ ರಾಜ್ಯದ ಜನರಿಗೆ, ಶಿಕ್ಷಣ ಪ್ರೇಮಿಗಳಿಗೆ ಹೆಮ್ಮೆ ಕೊಡುವಂಥ ನಿಟ್ಟಿನಲ್ಲಿ ಅವರು ಮಾಡಿರುವಂಥ ಕಾರ್ಯ ನಾವು ಎಷ್ಟು ಶ್ಲಾಘನೆ ಮಾಡಿದರೂ ಕೂಡ ಕಡಿಮೆ. ನರೇಂದ್ರ ಮೋದಿ ಅವರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಾಗ ಅದನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಕರ್ನಾಟಕದಲ್ಲೂ ಕೂಡ ನಾವು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರುವ ಮುಖಾಂತರ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಮೂಡಿಸಿದಂಥವರು ಸನ್ಮಾನ್ಯ ಆಗಿನ ಶಿಕ್ಷಣ ಸಚಿವ BC ನಾಗೇಶ್ ಅವರು. ಅವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ಇವತ್ತು ಅವರನ್ನು ಕಳ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಬಡವಾಗಿದೆ. ಈ ರಾಜ್ಯ ಒಬ್ಬ ಉತ್ತಮ ರಾಜಕೀಯ ವ್ಯಕ್ತಿ ಮತ್ತು ಶಿಕ್ಷಣ ತಜ್ಞರನ್ನು ಕಳ್ಕೊಂಡಿರುವಂಥದ್ದು ಬಹಳ ದುಃಖದ ಸಂಗತಿ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಿಪಟೂರಿನ ಅವರ ಅಭಿಮಾನಿಗಳಿಗೂ ಮತ್ತು ಅವರ ಕುಟುಂಬದ ಜನರಿಗೂ ಆ ಒಂದು ನೋವು, BC ನಾಗೇಶ್ ಅವರು ಇಲ್ಲ ಅನ್ನುವಂಥ ನೋವನ್ನು ತಾಳ್ಕೊಳ್ಳುವಂಥ ಶಕ್ತಿ ಭಗವಂತ